ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಲೆಟ್ ಅಸ್ ಹೆಲ್ಪ್ ಯು ಇನ್ ಯುವರ್ ಸಕ್ಸಸ್. UPSC ಎಕ್ಸಾಮ್ಗೆ ಸಂಬಂಧಿಸಿದಂತೆ ಲಾಸ್ಟ್ ವಿಡಿಯೋದಲ್ಲಿ ಎಕ್ಸಾಮ್ ಪ್ಯಾಟರ್ನ್ ನೋಡಿದ್ದೀವಿ. ಈಗ ಎಕ್ಸಾಮ್ ಸಿಲೆಬಸ್ ಏನಂತ ನೋಡೋಣ. ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಸಿಲೆಬಸ್, ಪೇಪರ್ 1 ಫಾರ್ 200 ಮಾರ್ಕ್ಸ್, ಟೈಮ್ ಡ್ಯೂರೇಷನ್ 2 hours, current events of national and international importance, history of India and Indian national movement, Indian and world geography, physical, social, economical geography of India and the world, Indian polity and governance, constitution, political system, panchayati raj, public policy, rights, issues, etc. Economic and social development, sustainable development, poverty, inclusion, demographics, social sector, initiatives, etc. General issues on environmental ecology, biodiversity and climate change that do not require subject specialization, general science. Now paper 2 for 200 marks, duration 2 hours, comprehensive, interpersonal skills including communication skills, logical reasoning and analytical ability, decision making and problem solving, general mental ability, basic numeracy, numbers and their relations, orders of magnitude, etc. class 10th level, data interpretation, charts, graphs, tables, data sufficiency, etc. class 10th level. ಇಲ್ಲಿ ಪೇಪರ್ 2 ಅನ್ನೋದು ಕ್ವಾಲಿಫೈಯಿಂಗ್ ಇನ್ ನೇಚರ್ ಆ್ಯಂಡ್ ಪ್ರಿಲಿಮ್ಸಲ್ಲಿ ನಾವು ಪಾಸ್ ಆದರೆ ಸಾಕು. ಅದಕ್ಕೆ ಮೇನ್ಸಲ್ಲಿ ಸ್ಕೋರ್ ಆ್ಯಂಡ್ ಇಂಟರ್ವ್ಯೂಸಲ್ಲಿ ಸ್ಕೋರ್ ತುಂಬ ಇಂಪಾರ್ಟೆಂಟ್ ಅನ್ನೋದು. ಮತ್ತು ಮೇನ್ಸ್ ಎಕ್ಸಾಮಿನೇಷನ್ ಸಿಲೆಬಸ್ ಏನು ಅಂತ ನೋಡೋಣ. ಈಗ ಕ್ವಾಲಿಫೈಯಿಂಗ್ ಪೇಪರ್ಸ್ ನೋಡೋಣ. ಫಸ್ಟ್ ಇಂಗ್ಲೀಷ್. The aim of the paper is to test the candidate's ability to read and understand serious discursive prose and to express ideas clearly and correctly in English and Indian language consent. The pattern of questions would be broadly as follows: comprehension of given passages, precise writing, usage of vocabulary, short essays. Now, Indian language, comprehension of given passages, precise writing, usage and vocabulary, short essays, and translation from English to Indian language and vice versa. ಈಗ ಇಂಡಿಯನ್ ಲ್ಯಾಂಗ್ವೇಜಸ್ ನೋಡೋಣ. ಅಸ್ಸಾಮೀಸ್, ಬೆಂಗಾಲಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಲಿ, ಒಡಿಯಾ, ಪಂಜಾಬಿ, ಸಂಸ್ಕೃತ್, ಸಿಂಧಿ, ತಮಿಳ್, ತೆಲುಗು, ಉರ್ದು, ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ಇದರಲ್ಲಿ ಯಾವುದಾದ್ರೂ ಒಂದು ಚೂಸ್ ಮಾಡ್ಕೋಬೇಕು ಇಂಡಿಯನ್ ಲ್ಯಾಂಗ್ವೇಜ್. ನೆಕ್ಸ್ಟ್ ಎಸ್ಸೆ. ಮಲ್ಟಿಪಲ್ ಟಾಪಿಕ್ಸ್ ಮೇಲೆ ಎಸ್ಸೆ ಬರಿಬೇಕು. ಸಬ್ಜೆಕ್ಟ್ಗೆ ರಿಲೇಟೆಡ್ ಟಾಪಿಕ್ಸ್ನೇ ಕೊಡ್ತಾರೆ. ಆ್ಯಂಡ್ ಈಗ GS ಪೇಪರ್ 1ನಲ್ಲಿ ಇಂಡಿಯನ್ ಹೆರಿಟೇಜ್, ಕಲ್ಚರ್, ಹಿಸ್ಟ್ರಿ ಆ್ಯಂಡ್ ಜಿಯೋಗ್ರಫಿ ಆಫ್ ದಿ ವರ್ಲ್ಡ್ ಆ್ಯಂಡ್ ಸೊಸೈಟಿ. GS 2ಅಲ್ಲಿ ಗವರ್ನೆನ್ಸ್, ಕಾನ್ಸ್ಟಿಟ್ಯೂಷನ್, ಪಾಲಿಟಿ, ಸೋಷಿಯಲ್ ಜಸ್ಟಿಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್. ಆ್ಯಂಡ್ GS 3ಅಲ್ಲಿ ಟೆಕ್ನಾಲಜಿ, economic development, biodiversity, environment, security and disaster management. GS 4ಅಲ್ಲಿ ethics, integrity and aptitude. ಈ ಥರ 4 ಪೇಪರ್ಸಲ್ಲಿ ಮಲ್ಟಿಪಲ್ ಸಬ್ಜೆಕ್ಟ್ಸ್ ಇರುತ್ತೆ. ನೆಕ್ಸ್ಟ್ ಆಪ್ಷನಲ್ ಸಬ್ಜೆಕ್ಟ್ಸ್. ನಮಗೆ ಯಾವ ಸಬ್ಜೆಕ್ಟ್ಸ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ ಇದೆ, ಅದರ ಬಗ್ಗೆ ಪ್ರಾಪರ್ ಗೈಡೆನ್ಸ್ ಆದಾ ಇಲ್ಲ, ಅದಕ್ಕೆ ಸಂಬಂಧಿಸಿದ ಮೆಟೀರಿಯಲ್ ನಮ್ಮ ಹತ್ರ ಇದೇನಾ ಇಲ್ಲ, ಈ ಥರ ತಿಳ್ಕೊಂಡು ನಾವು ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಹಾಗಾದರೆ ಎಷ್ಟು ಆಪ್ಷನಲ್ ಇರುತ್ತೆ? ಈಗ ಆಪ್ಷನಲ್ ಸಬ್ಜೆಕ್ಟ್ಸ್ ಏನಂತ ನೋಡೋಣ. ಲಿಸ್ಟ್ ಆಫ್ ಆಪ್ಷನಲ್ ಸಬ್ಜೆಕ್ಟ್ಸ್ ಫಾರ್ ಮೇನ್ಸ್ ಎಕ್ಸಾಮಿನೇಷನ್: ಅಗ್ರಿಕಲ್ಚರ್, ಎನಿಮಲ್ ಹಸ್ಬೆಂಡ್ರಿ ಆ್ಯಂಡ್ ವೆಟರ್ನರಿ ಸೈನ್ಸ್, ಆಂಥ್ರೋಪಾಲಜಿ, ಬಾಟ್ನಿ, ಕೆಮಿಸ್ಟ್ರಿ, ಸಿವಿಲ್ ಇಂಜಿನಿಯರಿಂಗ್, ಕಾಮರ್ಸ್ ಆ್ಯಂಡ್ ಅಕೌಂಟೆನ್ಸಿ, ಎಕನಾಮಿಕ್ಸ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಜಿಯೋಗ್ರಫಿ, ಜಿಯಾಲಜಿ, ಹಿಸ್ಟ್ರಿ, ಲಾ, ಮ್ಯಾನೇಜ್ಮೆಂಟ್, ಮ್ಯಾಥಮೆಟಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಮೆಡಿಕಲ್ ಸೈನ್ಸ್, ಫಿಲಾಸಫಿ, ಫಿಸಿಕ್ಸ್, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಸೈಕಾಲಜಿ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಸೋಷಿಯಾಲಜಿ, ಸ್ಟ್ಯಾಟಿಸ್ಟಿಕ್ಸ್, ಜಿಯಾಲಜಿ. ಲಿಟ್ರೇಚರ್ ಆಫ್ ಎನಿ ಒನ್ ಆಫ್ ದ ಫಾಲೋಯಿಂಗ್: ಅಸ್ಸಾಮೀಸ್, ಬೆಂಗಾಲಿ, ಬೋಡೋ, ಡೋಗ್ರಿ, ಗುಜರಾತಿ, ಹಿಂದಿ, ಕನ್ನಡ, ಕಾಶ್ಮೀರಿ, ಕೊಂಕಣಿ, ಮೈಥಿಲಿ, ಮಲಯಾಳಂ, ಮಣಿಪುರಿ, ಮರಾಠಿ, ನೇಪಾಲಿ, ಒಡಿಯಾ, ಪಂಜಾಬಿ, ಸಂಸ್ಕೃತ್, ಸಂತಲಿ, ಸಿಂಧಿ, ತಮಿಳ್, ತೆಲುಗು, ಉರ್ದು ಆ್ಯಂಡ್ ಇಂಗ್ಲೀಷ್. ಈ ಥರ ಟೋಟಲ್ 26 ಆಪ್ಷನಲ್ಸ್ ಇವೆ. ಇದರಲ್ಲಿ ಒಂದು ಆಪ್ಷನಲ್ನ ಚೂಸ್ ಮಾಡ್ಕೋಬೇಕು. ಒಂದೇ ಆಪ್ಷನಲ್ನ 2 ಪೇಪರ್ಸ್ ಆಗಿ ನಾವು ಎಕ್ಸಾಮ್ ಬರಿಬೇಕು. ಈಚ್ ಪೇಪರ್ 250 ಮಾರ್ಕ್ಸ್ಗಿದೆ. ಆ್ಯಂಡ್ ಇದು ಮೇನ್ಸ್ ಸಿಲೆಬಸ್.
ನಿಮಗೆ ಡೀಟೇಲ್ ಆಗಿ ಸಿಲೆಬಸ್ ಏನು ಅಂತ ನೋಡಬೇಕಾದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ನೋಡಿ. ಐ ಹೋಪ್ ನಿಮಗೆ ವಿಡಿಯೋ ಹೆಲ್ಪ್ ಆಗುತ್ತೆ ಅನ್ಕೊತಿದ್ದೀನಿ. ನೆಕ್ಸ್ಟ್ ವಿಡಿಯೋಲಿ UPSC ಬುಕ್ ಲಿಸ್ಟ್ ಏನು ಅಂತ ನೋಡೋಣ. ಥ್ಯಾಂಕ್ ಯು.